ನನ್ನೆಲ್ಲ ವೀಕ್ಷಕರಿಗೆ ಮಾನ್ಸೂನ್ ರೆಡ್ ಚಾನಲ್ನ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಎರಡು ರೀತಿಯ ನಮಗೆ ಸ್ಟ್ರೈಕ್ಗಳು ಬರ್ತವೆ. ಅಂದರೆ ಒಂದು ಕಾಪಿರೈಟ್ ಸ್ಟ್ರೈಕ್ ಅಂತ, ಇನ್ನೊಂದು ಕಾಪಿರೈಟ್ ಕ್ಲೈಮ್ ಅಂತ. ಈ ಕಾಪಿರೈಟ್ ಸ್ಟ್ರೈಕ್ ಯಾಕೆ ಬರ್ತದೆ ಮತ್ತು ಕಾಪಿರೈಟ್ ಕ್ಲೈಮು ಯಾಕೆ ಬರ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ವಿಚಾರಕ್ಕೆ ಬಂದರೆ ಕಾಪಿರೈಟ್ ಸ್ಟ್ರೈಕ್ ಅಂತ. ಕಾಪಿರೈಟ್ ಸ್ಟ್ರೈಕ್ ಯಾಕೆ ಬರುತ್ತೆ ಅಂತಂದರೆ, ನೀವು ಇನ್ನೊಬ್ಬರ ಕಂಟೆಂಟ್ಗಳನ್ನ ಅಥವಾ ವಿಡಿಯೋಗಳನ್ನ ಯಾರೋ ಸೃಷ್ಟಿ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೇರವಾಗಿ ನೀವು ನಿಮ್ಮ ಚಾನಲ್ಗೆ ತಂದು ಹಾಕ್ಕೊಂಡಾಗ ಅದು ಯೂಟ್ಯೂಬ್ನ ಒಂದು ರೂಲ್ಸು ಉಲ್ಲಂಘನೆ ಆಗುತ್ತೆ. ಮತ್ತು ಇನ್ನೊಬ್ಬರ ನಾವು ಕಂಟೆಂಟನ್ನು ಮತ್ತು ಅವರು ಹಕ್ಕು ಪಡೆದಿರ್ತಕ್ಕಂಥ ಒಂದು ವಿಷಯಗಳನ್ನು ನಾವು ಕದ್ದಾಗುತ್ತೆ. ಅದನ್ನು ತಂದು ನಾವು ಯೂಟ್ಯೂಬಲ್ಲಿ ಹಾಕಿದಾಗ ಆವಾಗ ಆ ಓನರ್ ಮುಖಾಂತರ ಅಥವಾ ಯೂಟ್ಯೂಬೇ ಅದನ್ನು ಓನರ್ ಕಡೆಯಿಂದ ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು, ಅಥವಾ ಯೂಟ್ಯೂಬೇ ಆ ವಿಡಿಯೋನ ಡಿಲೀಟ್ ಮಾಡ್ಬೋದು. ಇದು ಒಂದು ಥರ ಆದರೆ ಇದು ಕಾಪಿರೈಟ್ ಸ್ಟ್ರೈಕು. ಇನ್ನೊಂದು ಕಾಪಿರೈಟ್ ಕ್ಲೈಮ್ ಅಂದರೆ ಇದು ನಿಮ್ಮ ವಿಡಿಯೋಗೆ ನಿಮ್ಮ ಚಾನಲ್ಗೆ ಯಾವುದೇ ರೀತಿ ಎಫೆಕ್ಟ್ ಮಾಡೋದಿಲ್ಲ. ಆದರೆ ಕಾಪಿರೈಟ್ ಕ್ಲೈಮ್ ಬಂದಾಗ ನಿಮ್ಮ ಚಾನಲ್ಲು ಮಾನವಾಗಿದ್ದು ಅದರಿಂದ ಏನಾದರೂ ನಿಮ್ಮ ವೀಡಿಯೋಸ್ಗಳು ಅರ್ನಿಂಗ್ ಮಾಡ್ತಿದ್ದಾಗ ಯಾವ ವೀಡಿಯೋಸ್ಗೆ ಕಾಪಿರೈಟ್ ಕ್ಲೈಮ್ ಬಂದಿದೆ ಆ ವಿಡಿಯೋಗೆ ಹೋಗ್ತಕ್ಕಂಥ ಏನು ಅರ್ನಿಂಗ್ಸ್ ಇದೆ ಯೂಟ್ಯೂಬಿಂದ ಅದು ಅವ್ರಿಗೂ ಸಹ ಹೋಗುತ್ತೆ. ಪೂರ್ತಿ ಪ್ರಮಾಣದಲ್ಲಿದ್ರೂ 50-50 ಆದರೂ ನಿಮಗೂ ಅರ್ಧ ಅವ್ರಿಗೂ ಅರ್ಧ ಹೋಗ್ಬೋದು, ಇಲ್ಲ ಸಂಪೂರ್ಣ ಅವ್ರಿಗೆ ಹೋಗ್ಬೋದು. ಏನೋ ಒಂದು ಕ್ರೆಡಿಟ್ ಆ ವಿಡಿಯೋಗೆ ನೀವು ಮಾಡಿರ್ತೀರ, ಒಂದು ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗುತ್ತೆ. ಹೀಗಿರಬೇಕಾದ್ರೆ ಕಾಪಿರೈಟ್ ಕ್ಲೈಮ್ ಬಂದರೆ ತೊಂದರೆ ಆಗಲ್ಲ. ಆದರೆ ಮಾನೋಗಿಂತ ಮುಂಚೆ ಬಂದ್ರೂ ಮಾನೋ ಆಗಲ್ಲ ಅಂತ ಹೇಳ್ತಾರೆ. ಮತ್ತು ಮಾನೋ ಆದಮೇಲೆ ಈ ರೀತಿ ಪ್ರಾಬ್ಲಮ್ ಆಗ್ತದೆ. ಯಾಕೆಂದರೆ ಕಾಪಿರೈಟ್ ಕ್ಲೈಮ್ ಬಂತು ಅಂತಂದರೆ ಅದನ್ನು ಒಂದು ವಿಡಿಯೋಗೆ ನಾವು ಮಾನೋಟೈಸೇಷನ್ನ ಆನ್ ಮಾಡಿದಾಗ ಅದಕ್ಕೇನಾದರೂ ಕಾಪಿರೈಟ್ ಕ್ಲೈಮ್ ಇತ್ತು ಅಂತಂದರೆ ಆ ವಿಡಿಯೋಗೆ ಬರ್ತಕ್ಕಂಥ ಏನು ಅರ್ನಿಂಗ್ಸು ನಿಮಗೆ ಬರೋಲ್ಲ. ಯಾರ ಒಂದು ಸಾಂಗ್ಸ್ನ ನೀವು ಹಾಕೊಂಡಿರ್ತೀರಿ ನಿಮ್ಮ ವಿಡಿಯೋಗೆ ಅವ್ರಿಗೆ ಹೋಗುತ್ತೆ ಅದೆಲ್ಲ ಅರ್ನಿಂಗ್ಸು. ಅದು ಕಾಪಿರೈಟ್ ಕ್ಲೈಮ್ ಅಂತ ಅನಿಸ್ಕೊಡ್ತದೆ. ಕಾಪಿರೈಟ್ ಕ್ಲೈಮ್ ಅಂದರೆ ನಿಮಗೆ ಚಾನಲ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆದರೆ ಕಾಪಿರೈಟ್ ಸ್ಟ್ರೈಕ್ ಅಂತ ಬರಬಾರ್ದು. ಕಾಪಿರೈಟ್ ಸ್ಟ್ರೈಕ್ ಅಂತ ಬಂತು ಅಂತಂದರೆ ಅದಕ್ಕೆ 90 ದಿನಗಳ ಟೈಮ್ ಕೊಡ್ತಾರೆ. 90 ದಿನ ನೀವು ವೆಯ್ಟ್ ಮಾಡಬೇಕು. 90 ದಿನ ಆದಮೇಲೆ ಅದು ಕಾಪಿರೈಟ್ ಸ್ಟ್ರೈಕ್ ಹೋಗುತ್ತೆ. ಅದು ನೀವು ಒಂದು ಟೆಸ್ಟ್ ತಗೊಂಡ್ಮೇಲೆ ಯೂಟ್ಯೂಬ್ ನೀವು ಒಂದು ಟೆಸ್ಟ್ ಕೊಡುತ್ತೆ. ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ಆಗಲಿ ಯೂಟ್ಯೂಬ್ನ ಕೆಲವೊಂದು ಏನು ರೂಲ್ಸ್ ಇದ್ದಾವೆ ಅವನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ ಅಂತ ನೀವು ಪ್ರೂವ್ ಮಾಡ್ಕೊಂಡ್ಮೇಲೆ ಅದನ್ನು ಸ್ಟ್ರೈಕ್ ತೆಗೆಯುತ್ತೆ. ವಿತಿನ್ 90 ದಿನಗಳ ಒಳಗಡೆ ನಿಮ್ಗೆ ಏನಾದರೂ 3 ಕಾಪಿರೈಟ್ ಸ್ಟ್ರೈಕು ಅಟ್ ಎ ಟೈಮ್ ಬಂತು ಅಂತಂದರೆ 90 ದಿನದ ಒಳಗಡೆ, ಅಂದರೆ 3 ತಿಂಗಳ ಒಳಗಡೆ ನಿಮ್ಮ ಚಾನಲ್ಲು ಸಂಪೂರ್ಣ ಡಿಲೀಟ್ ಆಗುತ್ತೆ. ಒಂದು ಸ್ಟ್ರೈಕ್ ಬಂದರೆ ವಾರ್ನಿಂಗ್ ಆಗ್ತದೆ. ಎರಡನೇ ಸ್ಟ್ರೈಕ್ ಬಂದರೆ ನಿಮ್ಮದು ಕೆಲವೊಂದು ಫೆಸಿಲಿಟಿ ಯೂಟ್ಯೂಬಿಂದ ಏನು ತೊಗೊಂಡಿರ್ತೀರಿ, ಲೈವ್ಸ್ ಆಗಲಿ ಮತ್ತು ಹೆಚ್ಚು ಲೈವ್ ಮಾಡೋದಾಗಲಿ ಕೆಲವೊಂದು ಏನಿರ್ತವೆ ಆ ಫೆಸಿಲಿಟಿ ಎಲ್ಲ ಕ್ಲೋಸ್ ಆಗ್ತವೆ. ಎರಡನೇ ಸ್ಟ್ರೈಕ್ ಬಂತು ಅಂದರೆ. ಮೂರನೇ ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ ಸಂಪೂರ್ಣ ಡಿಲೀಟ್ ಆಗುತ್ತೆ. ಹಾಗಾಗಿ ಆದಷ್ಟು ಸ್ಟ್ರೈಕ್ ಬರದೇ ಇರೋ ಥರ ನಿಮ್ಮ ಚಾನಲ್ ಕಡೆ ಗಮನ ಹರಿಸಿ ಬೇರೆಯವರ ವಿಡಿಯೋಗಳನ್ನ ಹಾಕೋದನ್ನು ಆದಷ್ಟು ನಿಲ್ಲಿಸ್ಬಿಡಿ. ಅಂದರೆ ಶಾರ್ಟ್ಗೆ ಆದರೆ ಒಂದು ರೇಂಜಿಗೆ ಪರವಾಗಿಲ್ಲ. ಇತ್ತೀಚೆಗೆ ಶಾರ್ಟ್ಗಳಿಗೂ ಸ್ಟ್ರೈಕ್ ಬರ್ತಾ ಇದೆ. ವೀಡಿಯೋಸ್ಗಳಂತ ಹಾಕೋಕ್ಕೆ ಹೋಗಬೇಡಿ. ಈಗ ಕಾಪಿರೈಟ್ ಕ್ಲೈಮ್ ಬಂದಾಗ ನಾವು ಏನೂ ಮಾಡೋಕ್ಕಾಗಲ್ಲ. ಅದನ್ನು 90 ದಿನ ವೆಯ್ಟ್ ಮಾಡಲೇಬೇಕು. ಇನ್ ಕೇಸ್ 90 ದಿನದಲ್ಲಿ 3 ಕಾಪಿರೈಟ್ ಸ್ಟ್ರೈಕ್ ಬಂತು ಅಂದರೆ ಚಾನಲ್ ಡಿಲೀಟ್ ಆಗುತ್ತೆ, ವಿಧಿ ಇಲ್ಲ. ಆದರೆ ಕಾಪಿರೈಟ್ ಕ್ಲೈಮ್ ಅಂತ ಬಂದಾಗ ನಾವು ಅದನ್ನು ತೆಗಿಬೋದು. ಯಾಕಂದರೆ ಅದನ್ನು ತೆಗೆಯೋದ್ರ ಮುಖಾಂತರ ನಾವು ಅದು ಬೇರೆಯವ್ರಿಗೆ ಮಾನಿಟೈಸೇಷನ್ ಅಮೌಂಟ್ ಹೋಗೋದನ್ನು ತಡಿಬೋದು. ಹಾಗಾಗಿ ಆ ಕಾಪಿರೈಟನ್ನು ಹೆಸರನ್ನು ನಾವು ರಿಮೂವ್ ಮಾಡ್ಕೋಬೋದು ಅದು ಒಂದು ಸಾಂಗ್ನ ತೆಗೆಯೋದ್ರ ಮುಖಾಂತರ. ಹಾಗಾಗಿ ಒಂದು ವಿಡಿಯೋಗೆ ಬಂದಿರತಕ್ಕಂಥ ಕಾಪಿರೈಟ್ ಕ್ಲೈಮ್ ಅನ್ನೋದನ್ನು ಹೇಗೆ ತೆಗಿಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. 3 ಥರದ ಒಂದು ಆಪ್ಷನ್ ಇದೆ. ಒಂದು ಕಾಪಿರೈಟ್ ಬಂದಿರತಕ್ಕಂಥ ಸಾಂಗ್ನ ಮ್ಯೂಟ್ ಮಾಡೋದು, ಅಂದರೆ ನಿಮ್ಮ ವಾಯ್ಸ್ ಕೇಳಿಸ್ತಾ. ಇತ್ತೀಚೆಗೆ ಬಂದಿರತಕ್ಕಂಥ ಅಪ್ಡೇಟ್ ಯೂಟ್ಯೂಬಲ್ಲಿ ಮೊದಲೆಲ್ಲ ತೆಗೆದುಬಿಟ್ರೆ ಸಂಪೂರ್ಣ ಹೋಗ್ತಿತ್ತು. ಇವಾಗ ಆ ಕಾಪಿರೈಟ್ ಬಂದಿರತಕ್ಕಂಥ ಸಾಂಗ್ ಮಾತ್ರ ಮ್ಯೂಟ್ ಆಗ್ತದೆ. ನಿಮ್ಮ ವಾಯ್ಸ್ ಏನು ಕೊಟ್ಟಿರ್ತೀರಿ ಅದು ಬರ್ತಾ ಇರ್ತೈತೆ, ಸಾಂಗ್ ಮಾತ್ರ ಮ್ಯೂಟ್ ಆಗ್ತೈತೆ. ಅದು ಒಂದು ಆಪ್ಷನ್. ಆದರೆ ಎರಡನೇ ಆಪ್ಷನ್ನು ಪೂರ್ತಿ ಸೆಗ್ಮೆಂಟನ್ನು ಡಿಲೀಟ್ ಮಾಡ್ಬಿಡೋದು. ನಿಮ್ಮ ವಾಯ್ಸ್ ಜೊತೆಗೆ ಅದು ಎರಡನ್ನೂ ಒಟ್ಟಿಗೆ ಡಿಲೀಟ್ ಮಾಡ್ಬೋದು. ಆ ಸೆಗ್ಮೆಂಟ್ ಏನಂತ ಇರ್ತದೆ, ಎಷ್ಟು ಕಾಪಿರೈಟ್ ಬಂದಿರತಕ್ಕಂಥ ಸೆಂಟ್ರದು ಇಷ್ಟುದ್ದ ಲೆಂತ್ ವಿಡಿಯೋ ಆದರೆ ಈ ಸೆಗ್ಮೆಂಟಲ್ಲಿ ಕಾಪಿರೈಟ್ ಕ್ಲೈಮ್ ಬಂದಿದೆ, ಇದನ್ನು ನೀವು ತೆಗೆದುಬಿಟ್ರೆ ಇಷ್ಟು ಪಾರ್ಟ್ ಡಿಲೀಟ್ ಆಗಿಬಿಡುತ್ತೆ. ಮತ್ತು ಅಕ್ಕಪಕ್ಕ ಏನಿರುತ್ತೆ ಅದು ಜಾಯಿಂಟ್ ಆಗ್ತದೆ, ಇಷ್ಟು ಡಿಲೀಟ್ ಆಗ್ತದೆ ಸೆಂಟ್ರು. ಇದು ಒಂದು ರೀತಿ ಆದರೆ ತೆಗೆದುಬಿಡೋದು ಸಂಪೂರ್ಣ. ಇನ್ನೊಂದು ಮೂರನೇ ಆಪ್ಷನ್ನು ಬೇರೆ ಯೂಟ್ಯೂಬ್ ಆಡಿಯೋ ಲೈಬ್ರರಿಯಿಂದ ತಂದು ಮ್ಯೂಸಿಕ್ಕನ್ನು ಹಾಕ್ಬೋದು. ಅಲ್ಲಿ ಅದು ಒಂದು ಆಪ್ಷನ್ ಇದೆ. ಬಟ್ ಅದರಿಂದ ಹಾಕೋದ್ರಿಂದ ಕೆಲವೊಂದು ಮ್ಯೂಸಿಕ್ಗಳು ಆಡಿಯೋ ಲೈಬ್ರರಿಲಿ ಅಷ್ಟೊಂದು ಚೆನ್ನಾಗಿಲ್ಲ, ಅದು ಇಷ್ಟನೂ ಆಗೋದಿಲ್ಲ, ಮತ್ತು ಅದು ಅಷ್ಟೊಂದು ಚೆನ್ನಾಗೂ ಇರಲ್ಲ. ಆ ರೀತಿಯೂ ಮಾಡ್ಬೋದು. ಯೂಟ್ಯೂಬು ಆಡಿಯೋ ಲೈಬ್ರರಿ ಆಡಿಯೋ ಲೈಬ್ರರಿಯಿಂದ ಸಾಂಗನ್ನು ತೆಗೆದು ಅದಕ್ಕೂ ಹಾಕ್ಬೋದು. ಸೊ ಈಗ ನಾನು ಫಸ್ಟು ಕಾಪಿರೈಟ್ ಕ್ಲೈಮ್ ಬಂದಿರತಕ್ಕಂಥ ವಿಡಿಯೋಗೆ ಅದನ್ನು ಕಾಪಿರೈಟ್ ಕ್ಲೈಮ್ ಅನ್ನೋದನ್ನು ಹೇಗೆ ರಿಮೂವ್ ಮಾಡೋದು, ವಿಡಿಯೋನ ಹೇಗೆ ಎರೇಸ್ ಮಾಡೋದು ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಇನ್ನು ನನ್ನ ಚಾನಲ್ಗೆ ಬರೋದಾದರೆ, ನನ್ನ ಚಾನಲಲ್ಲಿ ನಾನು ಕರ್ನಾಟಕದ ಬೇರೆ ಬೇರೆ ಪ್ರವಾಸ ಸ್ಥಳಗಳನ್ನ ನಾನು ಸುತ್ತಾಡ್ಕೊಂಡು ಬಂದು ಅದನ್ನು ವಿಡಿಯೋ ಮಾಡ್ಕೊಂಡು ಬಂದು ಅದಕ್ಕೆ ಒಂದೊಂದು ಒಳ್ಳೆಯ BGMಗಳನ್ನ ಹಾಕಿ ಎಫೆಕ್ಟಿವ್ ಆಗಿ ಜನಗಳಿಗೆ ಕಾಣಬೇಕು ಅನ್ನೋ ರೀತಿ ಮಾಡ್ತಾಯಿದ್ದೀನಿ. ಹೀಗೆ ಮಾಡಬೇಕಾದ್ರೆ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಯಾವುದೋ ಮ್ಯೂಸಿಕ್ ಯೂಸ್ ಮಾಡಿರ್ತೀನಿ BGMಗೆ, ಅದಕ್ಕೆ ಕಾಪಿರೈಟ್ ಕ್ಲೈಮ್ ಅಂತ ಬರ್ತಾ ಇದೆ.
ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ಬರಲ್ಲ, ಸ್ವಲ್ಪ ದಿನ ಆದಮೇಲೆ ಅದಕ್ಕೆ ಬರ್ತಾ ಇದೆ ಕ್ಲೈಮ್ ಅಂತ. ಆದರೆ ಎಲ್ಲ ವೀಡಿಯೋಸ್ಗಳಿಗೂ ಬಂದಿಲ್ಲ, ಕೆಲವೊಂದು ಬಂದಿದೆ. ಅದನ್ನು ನಾವು ರಿಮೂವ್ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕಂದರೆ ಒಂದು ಸಾಂಗ್ ಮಾತ್ರ ರಿಮೂವ್ ಆಗ್ತದೆ, ನಮ್ಮ ವಾಯ್ಸ್ ಹಾಗೇ ಇರುತ್ತೆ. ಹಾಗಾಗಿ ಬನ್ನಿ ಈಗ ನನಗೆ ಬಂದಿರತಕ್ಕಂಥ ಕಾಪಿರೈಟ್ ಕ್ಲೈಮ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನನ್ನ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ದೀನಿ. ಕೆಳಗಡೆ ಆಪ್ಷನ್ ಕಾಣ್ತಾ ಇದೆ ನೋಡಿ, ಲೆಫ್ಟ್ ಸೈಡಲ್ಲಿ ಡ್ಯಾಶ್ ಬೋರ್ಡ್ ಕಂಟೆಂಟ್ ಅನಾಲಿಟಿಕ್ಸ್ ಅಂತ. ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೀಡಿಯೋಸ್ ಕಾಣ್ತಾ ಇದ್ದಾವಾ, ಇಲ್ಲಿ ಬಲಗಡೆ ಕಾಣ್ತಾ ಇದೆ ನೋಡಿ, ವ್ಯೂ ಆಲ್ ಅಂತ ಇದೆ ವೀಡಿಯೋಸು, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೀಡಿಯೋಸ್ ಕಾಣ್ತಾ ಇದೆ, ವೀಡಿಯೋಸ್ಗಳು ಸ್ಕ್ರೋಲ್ ಮಾಡಿ. ನನ್ನ ಒಂದು ವಿಡಿಯೋ ತಲಕಾಡು ಅಂತ ಕಾಣ್ತಾ ಇದೆ ನೋಡಿ, ಈ ತಲಕಾಡು ವಿಡಿಯೋ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾಕಂದರೆ ಇದಕ್ಕೆ ಕಾಪಿರೈಟ್ ಬಂದಿದೆ. ಇದಕ್ಕೆ ಬಂದಿರತಕ್ಕಂಥ ಕಾಪಿರೈಟ್ನ ನಾನು ತೆಗಿಬೇಕು. ಇಲ್ಲಿ ನೋಡಿ ಆಪ್ಷನ್ ಕಾಣ್ತಾ ಇದೆ ಕಾಪಿರೈಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಬಂತು ನೋಡಿ, ಪಬ್ಲಿಕ್ ಆಗಿದೆ, ಕಾಪಿರೈಟ್ ಅಂತ ತೋರಿಸ್ತಾ ಇದೆ. ಏನಕ್ಕೆ? ಕಾಪಿರೈಟ್ ಪ್ರೊಟೆಕ್ಟೆಡ್ ಕಂಟೆಂಟ್ ಫೌಂಡ್, ಅಂದರೆ ಕಾಪಿರೈಟ್ ಇರ್ತಕ್ಕಂಥ ಒಂದು ನೀವು ಸಾಂಗ್ನ ಯೂಸ್ ಮಾಡಿದಿರಿ, ಕಂಡು ಬಂದಿದೆ ಅಂತ ತೋರಿಸ್ತಾ ಇದೆ. ಆಮೇಲೆ ದ ಓನರ್ ಅಲೌಸ್ ದ ಕಂಟೆಂಟ್ ಟು ಬಿ ಯೂಸ್ಡ್ ಆನ್ ಯೂಟ್ಯೂಬ್, ಅಂದರೆ ಓನರು ಈ ಕಂಟೆಂಟ್ನ ಯೂಸ್ ಮಾಡೋಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯೂಟ್ಯೂಬಲ್ಲಿ, ತೊಂದರೆ ಇಲ್ಲ. ಹಾಗಾಗಿ ಏನಂದರೆ ನೀವು ಅರ್ನಿಂಗ್ಸ್ ಮಾಡೋದು ಅವ್ರಿಗೆ ಕೊಡಬೇಕಾಗುತ್ತೆ. ಕಾಪಿರೈಟ್ ಕ್ಲೈಮ್ ಬಂದಿದೆ, ಇದು ಅಲೋ ಮಾಡಲಿಲ್ಲ ಅಂದಿದ್ರೆ ಅದು ಕಾಪಿರೈಟ್ ಸ್ಟ್ರೈಕ್ ಆಗಿರೋದು. ಈಗ ನಮಗೆ ಕ್ಲೈಮ್ ಬಂದಿದೆ ಅಲ್ವಾ, ಕಾಪಿರೈಟ್ ಕ್ಲೈಮು ಹೇಗೆ ತೆಗೆಯೋದು ಅಂತ ನೋಡೋಣ. ಇಲ್ಲಿ ನೋಡಿ ರಿವ್ಯೂ ಇಶ್ಯೂ, ಏನು ಪ್ರಾಬ್ಲಮ್ ಆಗಿದೆ ಅದನ್ನು ನೋಡೋಣ. ರಿವ್ಯೂ ಇಶ್ಯೂ ಅಂದರೆ ಆ ಇಶ್ಯೂನ ರಿವ್ಯೂ ಮಾಡಿ ನೋಡಿ ಅಂತ ನೋಡೋಣ. ಕ್ಲಿಕ್ ಮಾಡಿದೆ ನೋಡಿ, ಇಲ್ಲೇ ತೋರಿಸ್ತೈತೆ ಮೊದಲನೇ ಸೆಗ್ಮೆಂಟು. ಸ್ಟಾರ್ಟಿಂಗ್ ನಾನು ತಲಕಾಡಿಗೆ ಹೋಗಬೇಕಾದ್ರೆ ಒಂದು ಸಾಂಗ್ ಹಾಕಿದ್ದೆ BGM, ಅದಕ್ಕೆ ಬಂದಿದೆ ಕಾಪಿರೈಟ್ ಕ್ಲೈಮ್. ಇದನ್ನು ತೆಗೆಯೋಣ. ಕೆಳಗಡೆ ಕಾಣ್ತಾ ಇದೆ ನೋಡಿ, ಓವರ್ ವ್ಯೂ ಆಯಿತು. ಓಕೆ, ನೆಕ್ಸ್ಟ್ ಆಡಿಯೋ ಅಂತ ಕೆಳಗಡೆ ಇದೆ. ಯಾವ ಆಡಿಯೋ ಹೆಸರಿದೆ ನೋಡಿ, ಇಲ್ಲಿ ಬ್ರೀಸ್ ಅಂತ LIQWID ಏನೋ ಹೆಸರಿದೆ. ಈ ಆಡಿಯೋಗೆ ಕ್ಲೈಮ್ ಇದೆ. ಹೇಗೆ ತೆಗೆಯೋದು? ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಮೇಲೆ ಕೆಳಗಡೆ ಬಂತು ಆ್ಯಕ್ಷನ್ ಯು ಕ್ಯಾನ್ ಟೇಕ್. ಏನು ಆ್ಯಕ್ಷನ್ ತೊಗೋಬೋದು ನಾವು ಈ ವಿಡಿಯೋಗೆ? ಮೊದಲನೇದು ಆಪ್ಷನ್ನು ಎರೇಜ್ ಸಾಂಗ್, ಆ ಸಾಂಗ್ನ ನಾವು ಎರೇಜ್ ಮಾಡ್ಬೋದು. ಬ್ಯಾಕ್ ಬರ್ತೀನಿ. ಎರಡನೇದು ಟ್ರಿಮ್ ಔಟ್ ಸೆಗ್ಮೆಂಟ್, ಆ ಒಂದು ಸೆಗ್ಮೆಂಟ್ ಏನೋ ಪಾರ್ಟ್ ಇದೆ ಅದನ್ನು ಪೂರ್ತಿ ಡಿಲೀಟ್ ಮಾಡ್ಬೋದು, ವಿಡಿಯೋ ಸಮೇತ. ಬರೀ ಸಾಂಗ್ ಹೋಗಲ್ಲ, ವಿಡಿಯೋ ಸಮೇತ ಡಿಲೀಟ್ ಆಗುತ್ತೆ ಆ ಒಂದು ಪಾರ್ಟ್, ಮೊದಲನೇ ಪಾರ್ಟ್ ಇದೆಯಲ್ಲ ಅದು. ಮೂರನೇದು ನಾವು ಡಿಸ್ಪ್ಯೂಟ್, ಏನಾದರೂ ನಮ್ಮದು ಇಲ್ಲ ನಾವು ಬಳಸ್ಕೊಂಡಿಲ್ಲ ಅಂತ ಅದರ ಒಂದು ನಾವು ಹೋರಾಟ ಮಾಡ್ಬೋದು, ನಾವು ಅರ್ಜಿ ಸಲ್ಲಿಸ್ಬೋದು. ಮೂರನೇ ಆಪ್ಷನ್ ನಮಗೆ ಬೇಡ. ಈಗ ಎರಡು ಆಪ್ಷನ್ ನೋಡೋಣ. ಮೊದಲನೇ ಆಪ್ಷನ್, ಎರಡನೇ ಆಪ್ಷನ್ನು. ಫಸ್ಟ್ ನಾನು ಈಗ ಎರಡನೇ ಆಪ್ಷನ್ ಬೇಡ, ಸೆಗ್ಮೆಂಟ್ ಡಿಲೀಟ್ ಮಾಡೋದು ಬೇಡ, ಮತ್ತು ವೇಸ್ಟ್ ಆಗ್ತದೆ. ಮೊದಲನೇ ಆಪ್ಷನ್ನು ಎರೇಜ್ ಸಾಂಗ್ ಕ್ಲಿಕ್ ಮಾಡ್ತೀನಿ ನೋಡಿ. ಕ್ಲಿಕ್ ಮಾಡಿದೆ. ಇಲ್ಲಿ ನೋಡಿ ಮೊದಲನೇ ಆಪ್ಷನ್ ಇದೆ. ಪ್ರಿವ್ಯೂ ಬೇಕಾದ್ರೆ ನೋಡ್ಬೋದು, ಹೆಂಗೆ ನೀವು ಡಿಲೀಟ್ ಆದಮೇಲೆ ಹೆಂಗಿರುತ್ತೆ ಅದು ಅಂತ ತೋರಿಸ್ತೀನಿ ಬೇಕಾದ್ರೆ ನಾನು ನಿಮಗೆ. ಪ್ರಿವ್ಯೂ ನೋಡೋಣ. ಪ್ರಿವ್ಯೂ BGM ಇಲ್ಲದೆ ಬರುತ್ತೀಗ. ನಾವು ಈ ದಿನ ಹೊರಟಿರುವುದು ಮೈಸೂರು ಜಿಲ್ಲೆಯ ಟಿ.ನರಸೀಪುರ ತಾಲೂಕಿನಲ್ಲಿರುವ ತಲಕಾಡು ಪ್ರದೇಶ. ಇದರಿಂದ BGM ಹಾಕಿದ್ದೆ ನಾನು. ತಲಕಾಡು ಎಂದರೆ BGM ಬರ್ತಾ ಇಲ್ಲ ಇದಕ್ಕೆ. ಅಲ್ಲಿನ ಮರಳು ಮತ್ತು ನೋಡಿದ್ರೆ ಹಿಂದೆ BGM ಬರ್ತಿಲ್ಲ, ಅಂದರೆ ವಾಯ್ಸ್ ಮಾತ್ರ ಉಳ್ಕೊಂತು, BGM ಅಳಿಸೋಯ್ತು. ಇದು ಪ್ರಿವ್ಯೂ ನೋಡೋದು. ಇವಾಗ ನೋಡಿ ಎರೇಜ್ ಸಾಂಗ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೇವ್ ಅಂತ ಕೊಡ್ತೀನಿ. ಆಪ್ಷನ್ ಕೇಳ್ತೈತೆ, ಎರೇಸ್ ಮಾಡಬೇಕಾ, ರೆಡಿ ಟು ಎರೇಸ್ ಸಾಂಗ್ ಅಂತ ಕೇಳ್ತಾ ಇದೆ. ನೋಡಿ, ದಿಸ್ ಪ್ರಾಸೆಸ್ ಮೈಟ್ ಟೇಕ್ ಎ ವೈಲ್ ಆಫ್ಟರ್ ಯುವರ್ ವಿಡಿಯೋ ಹ್ಯಾಸ್ ಬಿನ್ ಎಡಿಟೆಡ್ ವಿಲ್ ಅಪ್ಡೇಟ್ ಎನಿ ವಿವಿಂಗ್ ಆರ್ ಮೊನಟೈಸೇಷನ್ ರಿಸ್ಟ್ರಿಕ್ಷನ್. ನಾವು ಅಪ್ಡೇಟ್ ಮಾಡ್ತೀವಿ, ಅದು ಕಾಪಿರೈಟ್ ಕ್ಲೈಮ್ ಇದೆ ಇಲ್ವಾ ಅಂತ ಸ್ವಲ್ಪ ಹೊತ್ತು ಟೈಮ್ ತೊಗೊಳ್ತೈತೆ ಅಂತ ಹೇಳ್ತಾ ಇದ್ದಾರೆ. ನಾನು ಎರೇಜ್ ಸಾಂಗ್ ಅಂತ ಕೊಟ್ಟೆ ನೋಡಿ. ಅಂದರೆ ಈಗ ಕೊಟ್ಟಿದ್ದೀನಿ, ಮತ್ತೆ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಬರ್ತದೆ. ಕಾಪಿರೈಟ್ ಕ್ಲೈಮ್ ಅಂತ ಇತ್ತು ಅಲ್ವಾ ತಲಕಾಡುಗೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ. ನೋಡಿ ಇಲ್ಲಿ ತೋರಿಸ್ತಾ ಇದೆ, ಇಲ್ಲಿ ವಿಡಿಯೋ ಕಾಣ್ತಾ ಇದೆಯಾ, ವಿಡಿಯೋ ಎಡಿಟಿಂಗ್ ಇನ್ ಪ್ರೋಗ್ರೆಸ್, ಅದು ಎಡಿಟ್ ಮಾಡ್ತಾ ಇದೆ, ಸಾಂಗ್ನ ತೆಗಿತಾ ಇದೆ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಅಂತ ಹೇಳ್ತಾ ಇದೆ. ಒಂದು ನಿಮಿಷ ತೋರಿಸ್ತೀನಿ. ಇದು ನೋಡಿ ತಲಕಾಡು ವಿಡಿಯೋ ಕಾಣ್ತಾ ಇದೆಯಾ, ಇಲ್ಲಿ ನೋಡಿ ಕಾಪಿರೈಟ್ ಅಂತ ಇದೆ ಅಲ್ವಾ, ಸ್ವಲ್ಪ ಹೊತ್ತು ಬಿಟ್ಟು ತೋರಿಸ್ತೀನಿ ನೋಡಿ, ಕಾಪಿರೈಟ್ ಅನ್ನೋದು ಹೋಗಿರ್ತದೆ. ಇಲ್ಲಿ ನೋಡಿ ಇವಾಗ ತಲಕಾಡು ಅನ್ನೋ ವಿಡಿಯೋದಲ್ಲಿ ಕಾಪಿರೈಟ್ ಅನ್ನೋದು ಹೋಗಿದೆ. ಆ ವಿಡಿಯೋದಲ್ಲಿ ಕಾಪಿರೈಟ್ ಅಂತ ಇತ್ತು, ಇದರಲ್ಲಿ ಕಾಪಿರೈಟ್ ಅನ್ನೋದು ಹೋಗಿದೆ. ಈ ರೀತಿ ನಾವು YT ಸ್ಟುಡಿಯೋದಲ್ಲಿ ಅದನ್ನು ಎಡಿಟ್ ಮಾಡೋ ಮುಖಾಂತರ ಕಾಪಿರೈಟ್ ಕ್ಲೈಮ್ ಅನ್ನೋದನ್ನು ತೆಗಿಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿರ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.